ಬ್ಯಾಕ್ ಟು ಬಿಂದು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋ ಇಟ್ಸ್ ಗನ ಬಿ ಇನ್ಫಾರ್ಮೇಟಿವ್ ನಮ್ಮ ಎಲ್ಲ ಹೆಣ್ಮಕ್ಳಿಗೆ. ಅಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ, ಬಿಕಾಸ್ ಸಾಕಷ್ಟು ಜನ DMs ಅಲ್ಲಿ ಕೇಳ್ತಾ ಇರ್ತೀರಾ. ಹಾಗಾಗಿ ಸೊ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಮ್ಮ ಓವರ್ ಆಲ್ ಕಂಫರ್ಟ್ಗೆ ಅಥವಾ ಕಾನ್ಫಿಡೆನ್ಸ್ಗೆ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಟಾಪಿಕ್ ಬಂದು ವಾಟ್ ಟು ವೇರ್ ಅಂಡರ್ ವಾಟ್ ಅಂತ. ಅಂದ್ರೆ ಯಾವ ಬಟ್ಟೆ ಒಳಗಡೆ ಯಾವ ಬಟ್ಟೆನ ಹಾಕೊಂಡ್ರೆ ಇಟ್ ಲುಕ್ಸ್ ನೀಟ್. ಆಲ್ಸೋ ನಾವು ಹೋಲ್ ಡೇ ಹೇಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿ ಆರ್ ಗೋಯಿಂಗ್ ಟು ಟಾಕ್ ಇನ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ನಾವು ಇನ್ನೋವೇಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಕೆಲವೊಂದೊಂದು ಎಸೆನ್ಷಿಯಲ್ ಥಿಂಗ್ಸ್ ನ ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬ್ರಾ ಅಂತ ತಗೊಂಡ್ರೆ ಬ್ರಾದು ಫ್ಯಾಬ್ರಿಕ್ ನೋಡ್ಬೇಕು, ಫಿಟ್ಟಿಂಗ್ ನೋಡ್ಬೇಕು, ಅದ್ರ ಸೈಜ್ ನೋಡ್ಬೇಕು, ಅಂಡ್ ಆಲ್ಸೋ ಎಷ್ಟು ಕಂಫರ್ಟ್ ಇದೆ ಅನ್ನೋದು ನೋಡ್ಬೇಕು. ಇದೆಲ್ಲ ಫ್ಯಾಕ್ಟರ್ಸ್ ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಒಳಗಡೆಯಿಂದ ಎಷ್ಟು ಕಂಫರ್ಟ್ ಫೀಲ್ ಮಾಡ್ತೀವಿ, ಹೊರಗಡೆಯಿಂದ ಅಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀವಿ. ಸೊ ಹಾಗಾಗಿ ಪ್ರಾಪರ್ ಇನ್ನರ್ ವೇರ್ಸ್ ನ ಪರ್ಚೇಸ್ ಮಾಡೋದು ಇಸ್ ವೆರಿ 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 ಇಂಪಾರ್ಟೆಂಟ್ ಗೈಸ್. ನಾನು ನಿಮಗೆ ತೋರಿಸ್ತಾ ಇರೋಂತ ಎಲ್ಲಾ ಪ್ರಾಡಕ್ಟ್ಸ್ ಕಳ್ಸಿಕೊಟ್ಟಿರೋದು ಶೈಯವೇ ಇಂದ. ಸೊ ಲೆಟ್ಸ್ ಸಿ ಒಂದಾದ್ಮೇಲೆ ಒಂದು ಏನೇನ್ ಪ್ರಾಡಕ್ಟ್ಸ್ ಇದೆ ಅಂಡ್ ಯಾವ್ಯಾವ್ದನ್ನ ಯಾವ್ಯಾವ್ದ್ರ ಒಳಗಡೆ ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ನಮ್ಮ ಫಸ್ಟ್ ಪ್ರಾಡಕ್ಟ್ ಬಂದು ಇಟ್ ಇಸ್ ಪ್ಯಾಡೆಡ್ ಅಂಡ್ ವಯರ್ಡ್ ಬ್ರಾ. ಇಲ್ಲಿ ನೋಡ್ತಿರೋ ಹಾಗೇನೆ ಇಟ್ ಇಸ್ ಪ್ಯಾಡೆಡ್, ಜೊತೆಗೆ ಇಲ್ಲಿ ವಯರ್ಡ್ ಇದೆ. ಇಲ್ಲಿ ವಯರ್ಡ್ ಮತ್ತೆ ನಾನ್ ವಯರ್ಡ್ ಅಂತ ಎರಡೂ ಸಿಗುತ್ತೆ ನಿಮ್ಗೆ. ವಯರ್ಡ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಬೇಕು ಅಂತಂದಾಗ ವಯರ್ಡ್ ನಿಮ್ ಕಂಫರ್ಟ್, ನಿಮಗೆ ಯಾವ ತರ ಕಂಫರ್ಟ್ ಅನ್ಸುತ್ತೋ ಆ ತರ ಬ್ರಾನ ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಈ ಬ್ರಾ ಯಾವ್ಯಾವ ತರ ಡ್ರೆಸ್ಸಸ್ ಗಳಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಟ್ರಸ್ಟ್ ಮೀ, ಈ ಬ್ರಾ ಲೈಫ್ ಸೇವರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎಷ್ಟೊಂದ್ ತರ ಬಟ್ಟೆಗಳಿಗೆ ಇದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬಾಡಿಕಾನ್ ಡ್ರೆಸ್ಸಸ್ ಅಂತ ತಗೊಂಡ್ರೆ ನಾರ್ಮಲ್ ಆಗಿ ತುಂಬಾ ಟೈಟ್ ಇರುವಂತ ಡ್ರೆಸ್ಸಸ್ ನ ನೀವು ಹಾಕ್ತಿದ್ದೀರಾ ಅಂದ್ರೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ಈ ಬ್ರಾ. ಜೊತೆಗೆ ಟ್ಯೂಬ್ ಟಾಪ್ಸ್, ಮೇಲ್ಗಡೆ ಸ್ಟ್ರಾಪ್ಸೇ ಇಲ್ಲ, ಇಟ್ ಇಸ್ ಲೈಕ್ ಹಾಫ್, ಇಲ್ಲಿ ನಿಮ್ಗೆ ಪಿಕ್ಚರ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಈ ತರ ಟಾಪ್ಸ್ ಗಳಿಗೂ ಕೂಡ ಯು ಕ್ಯಾನ್ ಯೂಸ್ ದಿಸ್. ಆರ್ ಎಲ್ಸ್ ಇದು ನಿಮ್ಗೆ ಅಷ್ಟು ಸಪೋರ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ತುಂಬಾ ಪ್ರಶ್ನೆ ಬರೋದೆ ಈ ತರ ಟಾಪ್ ಗಳಿಗೆ ಯಾವ ತರ ಇನ್ನರ್ ವೇರ್ಸ್ ನ ಯೂಸ್ ಮಾಡ್ತೀರಾ ಅಂತ. ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ಆಯ್ತಾ, ನಿಮಗೆ ಯಾವ ತರದ್ ಬೇಕು ಅದನ್ನ ಚೂಸ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಹಾಕೋಬೇಕಾಗತ್ತೆ. ಇದೇ ಬ್ರಾನ ಇಟ್ಕೊಂಡು 4-5 ಡಿಫ್ರೆಂಟ್ ಆಗಿರುವಂತ ನೆಕ್ ಲೈನ್ಸ್ ಗಳಿಗೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾರ್ಮಲ್ ಚೂಡಿದಾರ್ಗೆ ಅಥವಾ ಸ್ಲೀವ್ಲೆಸ್ ಚೂಡಿದಾರ್ ಅಥವಾ ಸ್ಲೀವ್ಲೆಸ್ ಟಾಪ್ ಗಳಿಗೆ ನಾರ್ಮಲ್ ಇದು ಹೇಗಿದೆಯೋ ಹಾಗೆ ಯೂಸ್ ಮಾಡ್ಬೋದು. ಇದೇ ಕಾಣ್ತಿದೆಯೋ ಇದೇ ತರ ಯೂಸ್ ಮಾಡ್ಬೋದು. ಅಂಡ್ ಇಫ್ ಯು ವಾಂಟ್ ಟ್ಯೂಬ್ ಟಾಪ್ಸ್ ಗಳಿಗೆ ಅಥವಾ ಮೇಲ್ಗಡೆ ಏನು ಸ್ಟ್ರಾಪ್ಸೇ ಇಲ್ಲದೆ ಇರುವಂತಹ ಟಾಪ್ ಗಳಿಗೆ ಈ ಸ್ಟ್ರಾಪ್ ನ ರಿಮೂವ್ ಮಾಡ್ಬಿಟ್ಟು ಈ ತರ ರಿಮೂವ್ ಮಾಡ್ಬಿಟ್ಟು ಕೂಡ ನೀವು ವೇರ್ ಮಾಡ್ಬೋದು. ಇಫ್ ಸಪೋಸ್ ಇದೇನಾದ್ರೂ ನಿಮಗೆ ಅಷ್ಟು ಕಂಫರ್ಟ್ ಆಗ್ತಿಲ್ಲ ಅಂತಂದ್ರೆ ಸ್ಟ್ರಾಪ್ಲೆಸ್ ಬ್ರಾ ಅಂತಾನು ಸಿಗುತ್ತೆ. ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ಇದು ಶಯವೇನಲ್ಲೇ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಪರ್ಚೇಸ್ ಇಟ್. ಅಂಡ್ ತುಂಬಾ ಜನಕ್ಕೆ ಡೌಟ್ ಕೂಡ ಇರುತ್ತೆ, ಇದು ಕಂಫರ್ಟ್ ಇರಲ್ಲ, ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು, ಇದನ್ನ ಕ್ಯಾರಿ ಮಾಡೋದು ಹೇಗೆ ಅಂತೆಲ್ಲ ಡೌಟ್ ಇರುತ್ತೆ. ಬಟ್ ಟ್ರಸ್ಟ್ ಮೀ, ನೀವು ಪ್ರಾಪರ್ ಸೈಜ್ ಅಲ್ಲಿ ಬೈ ಮಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಮಾಡ್ಬೇಕಾಗಿರೋದೇನು ಅಂದ್ರೆ ನಿಮ್ ಸೈಜ್ ಯಾವ್ದು ಅಂತ ತಿಳ್ಕೊಬೇಕು. ನಿಮ್ಗೆ ಸೈಜ್ ಯಾವ್ದು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಸೈಜ್ ಚಾರ್ಟ್ ಗಳು ಸಿಗುತ್ತೆ, ಅಲ್ಲಿ ನೋಡ್ಕೊಂಡು ನಿಮ್ದು ಸೈಜ್ ಯಾವ್ದು ಅಂತ ಪ್ರಾಪರ್ ಆಗಿ ತಿಳ್ಕೊಂಡು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಈ ತರ ಅಡ್ಜಸ್ಟಬಲ್ ಸ್ಟ್ರಾಪ್ಸ್ ಇದ್ದಾಗ ತುಂಬಾ ಯೂಸ್ ಆಗುತ್ತೆ. ಇದನ್ನ ನೀವು ಆಲ್ಟರ್ ಮಾಡ್ಕೊಂಡು ಕೂಡ ಈ ತರ ಕ್ರಾಸ್ ಆಗಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಹಾಲ್ಟರ್ ನೆಕ್ ಟಾಪ್ಸ್ ಗಳಿಗೆ ಅಥವಾ ಟ್ಯಾಂಕ್ ಟಾಪ್ ಗಳಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಇಫ್ ನಾಟ್ ಇದು ಅಷ್ಟು ತುಂಬಾ ವಿಸಿಬಲ್ ಆಗ್ತಿದೆ ಹಿಂದೆಯಿಂದ, ಇಲ್ಲಿ ಸ್ಟ್ರಾಪ್ಸ್ ಏನಾದ್ರು ಕಾಣಿಸ್ತಿದೆ ಅಂತಂದಾಗ ನೀವು ಅಗೇನ್ ಸ್ಟ್ರಾಪ್ಲೆಸ್ ಬ್ರಾಗೆ ಕೂಡ ಸ್ವಿಚ್ ಆಗ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಟ್ ಇಸ್ ಎವ್ರಿಡೇ ಬ್ರಾ. ಸೊ ದಿಸ್ ಲುಕ್ ಸಮಥಿಂಗ್ ಲೈಕ್ ದಿಸ್. ನೇಮೇ ಹೇಳ್ತಿರೋ ಹಾಗೆ ಇದು ಎವ್ರಿಡೇ ಬ್ರಾ ಆಗಿರೋದ್ರಿಂದ ಲುಕ್ ಫಾರ್ ಸಮಥಿಂಗ್ ವಿಚ್ ಇಸ್ ವೆರಿ ಬ್ರೀತಬಲ್ ಮತ್ತೆ ತುಂಬಾ ಸಾಫ್ಟ್ ಅಂಡ್ ಸ್ಟ್ರೆಚಬಲ್ ಆಗಿರುವಂತಹ ಪ್ರಾಡಕ್ಟ್ ನ ಯೂಸ್ ಮಾಡಿ. ಬಿಕಾಸ್ ಸ್ವಲ್ಪ ಆರಾಮಾಗಿ ಫೀಲ್ ಮಾಡಿ, ಎವ್ರಿಡೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆರಾಮ್ ಫೀಲ್ ಮಾಡೋ ಹಾಗಿರೋ ತರ ಫ್ಯಾಬ್ರಿಕ್ ನ ಚೂಸ್ ಮಾಡ್ಕೊಳ್ಳಿ. ಈ ಬ್ರಾನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ನಾವು ನಾರ್ಮಲ್ ಆಗಿ ಲೂಸ್ ಟೀ ಶರ್ಟ್ಸ್ ಏನಾದ್ರು ಹಾಕ್ದಾಗ ಅಥವಾ ಲೂಸ್ ಡ್ರೆಸ್ಸಸ್ ಏನಾದ್ರು ಹಾಕ್ದಾಗ, ಇಲ್ಲ ನಾರ್ಮಲ್ ಮನೇಲಿ ಇದ್ದಾಗ ಪೈಜಾಮಾಸ್ ಅಥವಾ ಇನ್ನೇನಾದ್ರು ಹಾಕ್ದಾಗ, ಇಲ್ಲ ಟಾಪ್ಸ್ ಅಂಡ್ ಲೆಗಿನ್ಸ್ ಹಾಕಿದಾಗ ಕೂಡ ಯೂಸ್ ಮಾಡ್ಬೋದು. ಸೊ ಆ ತರ ಬಟ್ಟೆಗಳಿಗೆ ಇದನ್ನ ಯೂಸ್ ಮಾಡ್ಬೋದು. ವೇರ್ ಯು ವಾಂಟ್ ಸ್ವಲ್ಪ ತುಂಬಾ ಫ್ರೀ ಆಗಿರೋಣ, ತುಂಬಾ ಹೆವಿ ಅನ್ಸದ್ ಬೇಡ, ಬಾಡಿ ಎಲ್ಲ ಫ್ರೀ ಆಗಿರ್ಲಿ, ಆರಾಮಾಗಿರೋಣ ಅಂತ ಫೀಲ್ ಮಾಡಿದಾಗ ಯು ಕ್ಯಾನ್ ಯೂಸ್ ದಿಸ್ ಬ್ರಾ. ಆ ತರ ಬಟ್ಟೆಗಳಿಗೆ ಲಾಂಜ್ ವೇರ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಮೂವಿಂಗ್ ಆನ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಟ್ ಇಸ್ ಸ್ಪೋರ್ಟ್ಸ್ ಬ್ರಾ. ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್.
ನನಗೆ ಪರ್ಸನಲಿ ಇದ್ರ ಮೆಟೀರಿಯಲ್ ತುಂಬಾನೇ ಇಷ್ಟ ಆಯ್ತು. ಇಟ್ಸ್ ವೆರಿ ಸಾಫ್ಟ್ ಅಂಡ್ ಸ್ಟ್ರೆಚಬಲ್ ಇದೆ. ಹಾಗಾಗಿ ಸೊ ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಬ್ರಾ ಅಂತಂದ್ರೆ ಜಿಮ್ಗೆ ಹೋಗೋರು ಅಥವಾ ಎಕ್ಸರ್ಸೈಸ್ ಮಾಡುವಂತವ್ರು, ಥ್ರೂ ಔಟ್ ದ ಡೇ ತುಂಬಾ ಆಕ್ಟಿವ್ ಆಗಿದ್ದು ಫಿಟ್ನೆಸ್ ಕಡೆ ಗಮನ ಕೊಡುವಂತವ್ರು ಯೂಸ್ ಮಾಡೋ ಬ್ರಾ. ಎಲ್ರಿಗೂ ಗೊತ್ತಿರುತ್ತೆ ಸ್ಪೋರ್ಟ್ಸ್ ಬ್ರಾ. ಈ ಸ್ಪೋರ್ಟ್ಸ್ ಬ್ರಾನ ಎಲ್ಲಾ ಡ್ರೈ ಫಿಟ್ ಬಟ್ಟೆಗಳ ಒಳಗಡೆ ಯೂಸ್ ಮಾಡಬಹುದು. ಇದನ್ನ ಹೀಗೆ ಕೂಡ ಹಾಕೋಬಹುದು. ಇಲ್ಲ ಇನ್ನ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು, ನಾನು ಇನ್ನ ಜಿಮ್ ಅಲ್ಲಿ ಹೋಗಿ ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು, ತುಂಬಾ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಯೂಸ್ ಟ್ಯಾಂಕ್ ಟಾಪ್ಸ್ ಇದ್ರ ಮೇಲ್ಗಡೆ. ಅದರಲ್ಲೂ ಸಾಕಷ್ಟು ವೆರೈಟೀಸ್ ಅಥವಾ ಬೇರೆ ಬೇರೆ ಸ್ಟೈಲ್ ನಲ್ಲಿ ಇರುವಂತದ್ದು ಸಿಗುತ್ತೆ. ಸೊ ಯು ಕ್ಯಾನ್ ಆಲ್ವೇಸ್ ಯೂಸ್ ದಟ್. ಮೇಕ್ ಶೋರ್ ಇಟ್ ಇಸ್ ಆಲ್ಸೋ ಕಂಫರ್ಟಬಲ್ ಅಂಡ್ ನಿಮ್ ಸೈಜ್ ಇದೆ ಅಂತ, ಸೊ ದಟ್ ನಿಮ್ಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಡಿಸ್ಕಂಫರ್ಟ್ ಫೀಲ್ ಆಗಲ್ಲ. ಐ ಹೋಪ್ ಬ್ರಾ ಸೆಕ್ಷನ್ ನ ಕಂಪ್ಲೀಟ್ ಮಾಡಿದೀನಿ. ವಿಲ್ ಮೂವ್ ಆನ್ ಟು ಪ್ಯಾಂಟೀಸ್. ಪ್ಯಾಂಟೀಸ್ ಅಂತ ಬಂದಾಗ ಆದಷ್ಟು ಕಾಟನ್ ಫ್ಯಾಬ್ರಿಕ್ ಇರುವಂತ ಪ್ಯಾಂಟೀಸ್ ನ ಚೂಸ್ ಮಾಡಿ. ಫಸ್ಟ್ ಪ್ರಾಡಕ್ಟ್ ಬಂದು ಇಟ್ ಇಸ್ ಸೀಮ್ಲೆಸ್ ಪ್ಯಾಂಟಿ. ನಾರ್ಮಲ್ ಆಗಿ ಎಷ್ಟೊಂದು ಈಗ ಯೋಗಾ ಪ್ಯಾಂಟ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ವೇರ್, ಜಿಮ್ ವೇರ್ ಪ್ಯಾಂಟ್ಸ್ ಏನಿದೆ, ಟೈಟ್ಸ್ ಏನಿದೆ, ಅದನ್ನ ಯೂಸ್ ಮಾಡಿದಾಗ ಪ್ಯಾಂಟಿ ಲೈನ್ ವಿಸಿಬಲ್ ಆಗಿ ಕಾಣುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸೀಮ್ಲೆಸ್ ಪ್ಯಾಂಟೀಸ್ ಅಂತೇಳಿ ಅದನ್ನಾಗಿರ್ಬೋದು. ಇವನ್ ಬಾಡಿ ಕಾನ್ ಡ್ರೆಸ್ಸಸ್ ಅಲ್ಲೂ ಕೂಡ ಪ್ಯಾಂಟಿ ಲೈನ್ ವಿಸಿಬಲ್ ಆಗಿ ಕಾಣುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಯು ಕ್ಯಾನ್ ಆಲ್ವೇಸ್ ಯೂಸ್ ದಿಸ್ ಸೀಮ್ಲೆಸ್ ಪ್ಯಾಂಟೀಸ್ ಅಥವಾ ಥಾಂಗ್ಸ್ ಅಂತಾನೂ ಕೂಡ ಕರೀತಾರೆ ಇದನ್ನ. ಸ್ಟಾರ್ಟಿಂಗ್ ನಿಮಗೆ ಯೂಸ್ ಮಾಡಿದಾಗ ಇದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಬಟ್ ಟ್ರಸ್ಟ್ ಮೀ, ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅನ್ನೋಂಗೆ. ಮತ್ತೆ ವಾಪಸ್ ನಿಮಗೆ ಬೇರೆದನ್ನ ಯೂಸ್ ಮಾಡಬೇಕು ಅಂತ ಅನ್ಸಲ್ಲ. ಆತರ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಸೀಮ್ಲೆಸ್ ಆಗಿರುವಂತ ಇವನ್ ಬ್ರಾಸ್ ಅಲ್ಲೂ ಕೂಡ ಸೀಮ್ಲೆಸ್ ಬ್ರಾನು ಕೂಡ ಸಿಗುತ್ತೆ. ಸೊ ದಟ್ ಅದು ನಿಮಗೆ ಲೈನ್ಸ್ ಎಲ್ಲ ಶೋ ಅಪ್ ಆಗಲ್ಲ. ಆ ತರದ ಬ್ರಾಸ್ ನು ಕೂಡ ನೀವು ಯೂಸ್ ಮಾಡಬಹುದು. ದಿಸ್ ಇಸ್ ಆಲ್ ಅಬೌಟ್ ಸೀಮ್ಲೆಸ್ ಪ್ಯಾಂಟಿ. ಪ್ಯಾಡ್ಸ್, ಮೆನ್ಸ್ಟ್ರುಯಲ್ ಕಪ್ಸ್ ಅಂಡ್ ಟ್ಯಾಂಪಾನ್ಸ್ ಜೊತೆಗೆ ದಿಸ್ ಒನ್ ಮೋರ್ ನ್ಯೂ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ವಿಚ್ ಇಸ್ ಪೀರಿಯಡ್ ಪ್ಯಾಂಟಿ ಅಂತ, ವಿಚ್ ಇಸ್ ಸಿಮಿಲರ್ ಟು ನಾರ್ಮಲ್ ಪ್ಯಾಂಟಿ ತರನೇ ಇರುತ್ತೆ, ಬಟ್ ಇಟ್ಸ್ ಅ ಪೀರಿಯಡ್ ಪ್ಯಾಂಟಿ. ಇದರಲ್ಲಿ ಒಳಗಡೆ ನಿಮಗೆ ಸ್ವಲ್ಪ ರಫ್ ಆಗಿ ಸಿಗುತ್ತೆ. ಇಲ್ಲೆಲ್ಲ ನಿಮಗೆ ಸ್ಟೈನ್ ಎಲ್ಲ ಕಲೆಕ್ಟ್ ಆಗುತ್ತೆ ಇಲ್ಲಿ. ಸೊ ಇಟ್ ಇಸ್ ಸ್ಟೈನ್ ಫ್ರೀ ಅಂಡ್ ಆಲ್ಸೋ ರಿಯೂಸಬಲ್ ಕೂಡ. ಇದು ಒಂದ್ಸರಿ ಯೂಸ್ ಮಾಡಿ ವಾಶ್ ಮಾಡಿ ಮತ್ತೆ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಪೀರಿಯಡ್ ಪ್ಯಾಂಟಿ ನಿಮಗೆ ಪ್ರಿಫರಬ್ಲಿ ಲೋ ಫ್ಲೋ ಇರುವಾಗ ಯೂಸ್ ಮಾಡೋವಂಥದ್ದು, ಅಂದರೆ ಇಟ್ಸ್ ಲೈಕ್ ಮೋಸ್ಟ್ಲಿ 4th 5th ಡೇ ಆಫ್ ಯುವರ್ ಪೀರಿಯಡ್, ಆ ಟೈಮಲ್ಲಿ ಯೂಸ್ ಮಾಡೋವಂಥದ್ದು. ಪೀರಿಯಡ್ಸ್ ಟೈಮಲ್ಲಿ ಕ್ಲೋತ್ಸ್ಗೆ ಸ್ಟೈನ್ ಆಗದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಂತ. ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೈಯವೇ ವೆಬ್ಸೈಟ್ ಲಿಂಕ್ ನ ಹಾಕಿರ್ತೀನಿ. ಅಲ್ಲೋಗಿ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ಇಲ್ಲಿ ಮಲ್ಟಿಪಲ್ ಕೆಟಗರಿ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನೈಟ್ ವೇರ್, ಸ್ಪೋರ್ಟ್ಸ್ ವೇರ್ ಆಗಿ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಸೊ ಡೂ ಚೆಕ್ಔಟ್ ಶೈಯವೇ ವೆಬ್ಸೈಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಕೆಲವು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂಡ್ ಆಲ್ಸೋ ನಿಮ್ಗೆ ಈ ವಿಡಿಯೋ ಇಂದ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಆಲ್ಸೋ ಬಿಂದುಗೌಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸೊ ಇನ್ನೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.